ವೈಜ್ಞಾನಿಕವಾಗಿ ಹೇಳುವುದಾದರೆ ಪುನರ್ಜನ್ಮವನ್ನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಲ್ಲೊಂದು ಇಲ್ಲೊಂದು ಕೆಲವು ಘಟನೆಗಳನ್ನು ಕೇಳಿದಾಗ ಪುನರ್ಜನ್ಮ ಇದೆಯೋ ಏನೋ ಎಂಬ ಅನುಮಾನ ಬರುವುದು ಸಹಜ. ಅಂತಹ ಒಂದು ಕಥೆಯನ್ನು ನಾನು ಈಗ ನಿಮ್ಮ ಮುಂದೆ ಕೊಡುತ್ತಿದ್ದೇನೆ. ಕಥೆಯ ಹೆಸರು ಆಪದ್ಬಾಂಧವಳಾಗಿ ಬಂದ ಆತ್ಮಸಂಗಾತಿ. ದಯಮಾಡಿ ಈ ಕಥೆಯನ್ನು ಕೇಳಿದ ಮೇಲೆ ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್. ಕಥೆಯ ಹೆಸರು ಆಪದ್ಬಾಂಧವಳಾಗಿ ಬಂದ ಆತ್ಮಸಂಗಾತಿ. ಹರೀಶ್ ಆ ಹಳ್ಳಿಯಲ್ಲಿ ಒಬ್ಬ ರೈತನಾಗಿದ್ದ. ತನಗಿರುವ 2 ಎಕರೆ ಜಮೀನನ್ನು ಕಷ್ಟಪಟ್ಟು ವ್ಯವಸಾಯ ಮಾಡಿ ಸಂತೋಷದಿಂದ ಬದುಕುತ್ತಿದ್ದ. ಒಂದು ದಿನ ಅವನು ಬಾಳೆಬೆರೆಗೆ ಯಾವುದೋ ಕಾರ್ಯನಿಮಿತ್ತ ಹೋಗಿದ್ದ. ಅಲ್ಲಿ ಬಸ್ಸು ನಿಲ್ದಾಣದಿಂದ ಹೊರಟು ಸಮೀಪದ ಅಂಗಡಿಗೆ ಹೋಗುತ್ತಿದ್ದ. ಆಗ ವಿಚಿತ್ರವೆಂಬಂತೆ ರಸ್ತೆಯಲ್ಲಿ ನಿಂತ ಒಬ್ಬಳು ಅಪೂರ್ವ ಸುಂದತಿ ಅವನನ್ನೇ ನೋಡುತ್ತಿದ್ದಳು. ಆಶ್ಚರ್ಯಚಕಿತನಾದ ಹರೀಶನು, ಯಾರಿವಳು? ಇಷ್ಟೊಂದು ಆಗರ್ಭ ಶ್ರೀಮಂತ ಸುಂದರಿ. ಈ ಊರಿನಲ್ಲಿ ನಾನು ಇದುವರೆಗೂ ಇವಳನ್ನು ನೋಡಿಯೇ ಇರಲಿಲ್ಲ. ನೋಡಲು ಎಷ್ಟೊಂದು ಸುಂದರವಾಗಿದ್ದಾಳೆ ಎಂದು ಯೋಚಿಸುತ್ತಿದ್ದ. ಆಗ ಅವಳು ನಸುನಗುತ್ತಾ ಇವನ ಬಳಿಗೆ ಬಂದು ಇವನನ್ನು ಹಿಡಿದು ಬಾಚಿ ತಬ್ಬಿಕೊಂಡು ಮುದ್ದಾಡತೊಡಗಿದಳು. ತನ್ನಂತಹ ಒಬ್ಬ ಬಡ ರೈತನನ್ನು ಅಪೂರ್ವ ಸುಂದರಿಯೊಬ್ಬಳು ರಾಜಬೀದಿಯಲ್ಲಿ ಹೀಗೆ ತಬ್ಬಿಕೊಳ್ಳುವುದನ್ನು ಆತನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ತುಂಬ ಮುಜುಗರಗೊಂಡಂತೆ ಹರೀಶನು ಆ ಸುಂದರಿಯನ್ನು ಉದ್ದೇಶಿಸಿ, ಯಾರು ನೀನು? ಹೀಗೇಕೆ ನನ್ನನ್ನು ಮುದ್ದಿಸುತ್ತಿದ್ದೀಯಾ? ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನನಗೆ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ದಾರೆ. ನೀನು ಈ ರೀತಿ ವರ್ತಿಸುವುದು ಸರಿಯಲ್ಲ ಎಂದನು. ಅದಕ್ಕೆ ಉತ್ತರಿಸುತ್ತಾ ಅವಳು, ಹಿಂದೆ ಸುಮಾರು 12 ಜನ್ಮಗಳ ಹಿಂದೆ ನಾನು ನಿನ್ನ ಹೆಂಡತಿಯಾಗಿದ್ದೆ. ಅಲ್ಲಿಂದ ಇಲ್ಲಿಯವರೆಗೆ ನಾನು ನಿನಗಾಗಿ ಹುಡುಕುತ್ತಲೇ ಇದ್ದೆ. ಆದರೆ ಇದುವರೆಗೂ ನೀನು ನನಗೆ ಸಿಕ್ಕಿರಲಿಲ್ಲ. ಈ ದಿನ ಸಿಕ್ಕಿದ್ದೀಯಾ. ನನಗಾದ ಸಂತೋಷವನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಎನ್ನುತ್ತಾ ಅವನನ್ನು ಮತ್ತೆ ಮತ್ತೆ ಮುದ್ದಿಸತೊಡಗಿದಳು. ಹೋಗು ಹೋಗು, ನಿನ್ನ ಈ ಕಟ್ಟು ಕಥೆಗಳನ್ನೆಲ್ಲ ನನ್ನ ಬಳಿ ಹೇಳಬೇಡ. ನನಗೆ ಪುನರ್ಜನ್ಮದಲ್ಲಿ ಖಂಡಿತ ನಂಬಿಕೆ ಇಲ್ಲ. ಇನ್ನು ಹಿಂದಿನ ಜನ್ಮಗಳ ಬಗ್ಗೆ ನೀನು ಹೇಳಿದಂತೆ ನನಗೆ ಯಾವ ನೆನಪೂ ಇಲ್ಲ. ಸುಮ್ಮನೆ ನಿನ್ನ ಹಾದಿಯನ್ನು ಹಿಡಿದುಕೊಂಡು ಹೋಗು ಎಂದು ತಡೆದರು. ಆದರೆ ಅವಳು, ನೀನು ನಂಬು ಅಥವಾ ಬಿಡು, ನಾನಂತೂ ನಿನ್ನ ಹೆಂಡತಿಯಾಗಿದ್ದುದು ನಿಜ. ಆಗ ನಾನು ನೀನು ಸತಿಪತಿಗಳಾಗಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದೆವು. ಅಕಸ್ಮಾತ್ ಒಂದು ಅಪಘಾತದಲ್ಲಿ ನೀನು ಅಕಾಲ ಮರಣಕ್ಕೆ ತುತ್ತಾಗಿ ಹೊರಟು ಹೋದೆ. ಅಲ್ಲಿಂದ ಇಲ್ಲಿಯವರೆಗೂ ನಾನು ನಿನಗಾಗಿ ಕಾಯುತ್ತಲೇ ಇದ್ದೇನೆ. ಈ ದಿನ ಅಕಸ್ಮಾತ್ತಾಗಿ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ. ನನ್ನ ಸಂತೋಷ ಎಷ್ಟೆಂದು ವರ್ಣಿಸಲಾರದೆ ಎಂದು ಹೇಳತೊಡಗಿದಳು. ಅವಳ ಮಾತಿಗೆ ಹೆಚ್ಚು ಬೆಲೆ ಕೊಡದೆ ಹರೀಶ್ ಅವಳನ್ನು ಹಾಗೆಯೇ ತಳ್ಳುತ್ತಾ ಸರಸರ ತಾನು ಹೋಗಬೇಕಾದ ಅಂಗಡಿಯ ಕಡೆಗೆ ಹೋದನು. ಸಾಕಷ್ಟು ಗೆಳೆಯರು ಹಾಗೂ ಪರಿಚಿತರು ಹರೀಶನನ್ನು ಬಸ್ ನಿಲ್ದಾಣದ ಬಳಿ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಾ ವಿಚಿತ್ರವಾಗಿ ವರ್ತಿಸುತ್ತಿರುವುದನ್ನು ಗಮನಿಸಿದರು. ಅವರಾರಿಗೂ ಈ ಸುಂದರ ಮಹಿಳೆ ಕಾಣಿಸಿರಲಿಲ್ಲ. ಹರೀಶ್ ಒಬ್ಬನಿಗೆ ಅವಳು ದರ್ಶನ ಕೊಟ್ಟಿದ್ದಳು. ಹಾಗಾಗಿ ಅಲ್ಲಿಗೆ ಬಂದ ತಕ್ಷಣ ಇವನ ಗೆಳೆಯರು ಹಾಗೂ ಅಲ್ಲಿ ಸೇರಿದ್ದ ಗಿರಾಕಿಗಳು ಅನೇಕ ಪ್ರಶ್ನೆಗಳನ್ನು ಕೇಳತೊಡಗಿದರು. ನಿಮಗೆ ಆರೋಗ್ಯ ಸರಿ ಇರಲಿಲ್ಲವೇ? ನಿಮ್ಮ ತಲೆಯೇನಾದರೂ ನೋಯುತ್ತಿದ್ದೆ? ಏನನ್ನಾದರೂ ನೋಡಿ ಹೆದರಿಕೊಂಡಿರಾ? ಏಕೆ ಹೀಗೆ ವರ್ತಿಸುತ್ತಿದ್ದೀರಿ? ನಾವು ನಿಮ್ಮನ್ನು ಕರೆದುಕೊಂಡು ಬರಬೇಕು ಎಂದು ಯೋಚಿಸುತ್ತಿದ್ದೆವು. ಬನ್ನಿ, ಕುಳಿತುಕೊಳ್ಳಿ ಎನ್ನುತ್ತಾ ಅವನನ್ನು ಕುರ್ಚಿಯ ಮೇಲೆ ಕೂರಿಸಿ ಕುಡಿಯಲು ಸ್ವಲ್ಪ ನೀರನ್ನು ಕೊಟ್ಟರು. ಅಲ್ಲಿಂದ ಮುಂದೆ ಆ ಸುಂದರಿ ಹರೀಶನಿಗೆ ಪದೇ ಪದೇ ದರ್ಶನ ಕೊಡತೊಡಗಿದಳು. 1-2 ಬಾರಿ ಅವನ ತೋಟದಲ್ಲಿ, ಮತ್ತೊಮ್ಮೆ ಬಸ್ಸು ನಿಲ್ದಾಣದಲ್ಲಿ ಭೇಟಿ ಕೊಟ್ಟಿದ್ದಳು. ಯಾವ ಸಂದರ್ಭಗಳಲ್ಲೂ ಅವನಿಗೆ ತೊಂದರೆ ಕೊಟ್ಟಿರಲಿಲ್ಲ. ತುಂಬ ಸಾಂತ್ವನದ ಮಾತುಗಳನ್ನು ಆಡುತ್ತಾ ಪ್ರೀತಿ ವಿಶ್ವಾಸವನ್ನು ತೋರಿಸುತ್ತಿದ್ದಳು. ಒಮ್ಮೆ ಅವನ ರೂಮಿನಲ್ಲಿ ಮಲಗಿಕೊಂಡಿದ್ದಾಗ ಅಲ್ಲಿಮೆ ಆಗಮಿಸಿದ ಅವಳು ಒಮ್ಮೆಲೆ ಅವಳನ್ನು ಕಂಡು ಹರೀಶ್ ಹೆದರಿ ಹೋದ. ಆಗ ಆ ಸುಂದರ ಹುಡುಗಿ ಅವನನ್ನು ಸಮಾಧಾನಪಡಿಸುತ್ತಾ, ಏನೂ ಹೆದರಿಕೊಳ್ಳಬೇಡಿ, ನಾನು ನಿಮಗೆ ಏನೂ ತೊಂದರೆ ಕೊಡುವುದಿಲ್ಲ. ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ. ನಿಮ್ಮನ್ನು ನೋಡಬೇಕೆನಿಸುತ್ತೆ.
ಅದಕ್ಕೋಸ್ಕರ ಬಂದಿದ್ದೇನೆ ಎನ್ನುತ್ತಾ ಅವನ ಜೊತೆಯಲ್ಲಿ ಸ್ವಲ್ಪ ಕಾಲ ಇದ್ದು ಆಮೇಲೆ ಹೊರಟು ಹೋದಳು. ಮೊದಲು ವಾರಕ್ಕೆ 2-3 ಬಾರಿ ಭೇಟಿಯಾಗುತ್ತಿದ್ದಳು. ಈಗ ತಿಂಗಳಿಗೊಮ್ಮೆಯೋ 2 ಬಾರಿಯೋ ಬಂದು ಭೇಟಿಯಾಗುತ್ತಿದ್ದಳು. ಹಾಗಾಗಿ ಅವನಿಗೂ ಸ್ವಲ್ಪ ಸಮಾಧಾನ ದೊರಕಿತು. ಆದರೆ ಅವಳು ಬರದೇ ಹೋದರೆ ಏನನ್ನೋ ಕಳೆದುಕೊಂಡಿದ್ದೇನೆ ಎಂದು ಅನಿಸತೊಡಗಿತು. ಇವನ ವ್ಯವಹಾರ ಚೆನ್ನಾಗಿ ನಡೆಯುತ್ತಿತ್ತು ಹಾಗೂ ಅವಳ ಪರಿಚಯವಾದ ಮೇಲೆ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ನಡೆಸುತ್ತಿದ್ದನು. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಅವನ ಜೀವನವೇ ಬದಲಾಯಿತು ಎನ್ನಬಹುದು. ಒಮ್ಮೆ ಹರೀಶ್ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅದು ಸಾಕಷ್ಟು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿತ್ತು. ಹರೀಶ್ ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಆ ಸುಂದರಿ ಕಿಟಕಿಯ ಪಕ್ಕದಲ್ಲಿ ಗಾಳಿಯಲ್ಲಿ ತೇಲುತ್ತಾ ಇವನನ್ನು ಅನುಸರಿಸುತ್ತಾ ಬಂದಳು. ಅವಳು ಮಾತನಾಡುತ್ತಾ, ನೀವು ಚಲಿಸುತ್ತಿರುವ ಈ ಬಸ್ಸಿನ ಬ್ರೇಕ್ ಮತ್ತು ಇಂಜಿನ್ನು ಎರಡೂ ಕೆಟ್ಟು ಹೋಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಬಸ್ ಅಪಘಾತಕ್ಕೆ ಒಳಗಾಗಬಹುದು. ಆದ್ದರಿಂದ ತಕ್ಷಣವೇ ಚಾಲಕನಿಗೆ ಬಸ್ಸನ್ನು ನಿಲ್ಲಿಸಲು ಹೇಳಿ ಬ್ರೇಕನ್ನು ಹಾಕು ಹಾಗೂ ಇಂಜಿನನ್ನು ಪರೀಕ್ಷಿಸಲು ತಿಳಿಸಿ ಎಂದು ಹೇಳಿದಳು. ಅವಳ ಮಾತಿಗೆ ಅವನು ಕಿವಿಗೊಡದೆ ಸುಮ್ಮನೆ ಕುಳಿತಾಗ ಮತ್ತೆ ಒತ್ತಾಯ ಮಾಡತೊಡಗಿದಳು. ಹರೀಶನಿಗೆ ಅದಾಗಲೇ ಅವಳ ಮೇಲೆ ವಿಶ್ವಾಸ ಮೂಡಿದ್ದರಿಂದ ಅವಳ ಮಾತನ್ನು ತೆಗೆದುಹಾಕಲು ಮನಸ್ಸಾಗಲಿಲ್ಲ. ಅವನು ಕಂಡಕ್ಟರ್ ಬಳಿ, ನಿಮ್ಮ ಬಸ್ಸಿನ ಇಂಜೆಕ್ಷನ್ ಮತ್ತು ಬ್ರೇಕ್ನಲ್ಲಿ ಏನೋ ಸಮಸ್ಯೆ ಇದ್ದ ಹಾಗೆ ಕಾಣಿಸುತ್ತಿದೆ. ದಯಮಾಡಿ ಗಾಡಿಯನ್ನು ನಿಲ್ಲಿಸಿ. ಇಲ್ಲದಿದ್ದರೆ ಬಸ್ಸು ಅಪಘಾತಕ್ಕೆ ಒಳಗಾಗಿ ನಾವೆಲ್ಲ ತೊಂದರೆಗೆ ಒಳಗಾಗಬಹುದು ಎಂದ. ಆದರೆ ಕಂಡಕ್ಟರ್ ಇವನ ಮಾತಿಗೆ ಬೆಲೆಯನ್ನೇ ಕೊಡಲಿಲ್ಲ. ಅದಕ್ಕೆ ಪ್ರತಿಯಾಗಿ ಯಾರೇ ಹೇಳಿದರೂ ಬಸ್ಸನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಅಸಡ್ಡೆಯ ಮಾತನ್ನು ಆಡಿದ. ಆದರೆ ಹರೀಶ್ ಬಾಕಿ ಪ್ರಯಾಣಿಕರ ಜೊತೆಯಲ್ಲಿ ಮತ್ತೊಮ್ಮೆ ಗಲಾಟೆ ಮಾಡಿದಾಗ ಅವನು ಬಸ್ಸನ್ನು ನಿಲ್ಲಿಸಲೇಬೇಕಾಗಿತ್ತು. ನಂತರ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರೂ ಸೇರಿ ಬ್ರೇಕ್ ಹಾಗೂ ಇಂಜಿನನ್ನು ಪರೀಕ್ಷೆ ಮಾಡಿದರು. ಹರೀಶ್ ಹೇಳಿದಂತೆ ಆ 2 ಭಾಗಗಳು ಕೆಟ್ಟು ಹೋಗಿರುವುದರಿಂದ 1 ಅಥವಾ 2 ಕಿಲೋಮೀಟರ್ ಹೋಗುವುದಲ್ಲಿ ಬಸ್ಸು ಮಗುಚಿ ಬೀಳುವ ಸಾಧ್ಯತೆ ಇತ್ತು. ಅದರಿಂದ ಪ್ರಯಾಣಿಕರಿಗೆ ಭಾರೀ ತೊಂದರೆಯಾಗುವ ಸಾಧ್ಯತೆ ಇತ್ತು. ಪ್ರಯಾಣಿಕರೆಲ್ಲರೂ ಸೇರಿ ಹರೀಶನ ಚಾಣಾಕ್ಷತನವನ್ನು ಹೊಗಳುತ್ತಾ ಅವನನ್ನು ಅಭಿನಂದಿಸಿದರು. ಆತನಿಗೆ ಏಕೆ ವಿಷಯ ಗೊತ್ತಾಯಿತು ಎಂದು ಕೇಳಿದಾಗ, ನಾನು ಒಬ್ಬ ಇಂಜಿನಿಯರ್ ಪದವೀಧರ. ಬಸ್ಸು ಚಲಿಸುವ ಸಪ್ಪಳದಿಂದ ಏನೋ ತೊಂದರೆ ಆಗಿರಬೇಕೆಂದು ಊಹಿಸಿದೆ. ಅದು ನಿಜವಾಯಿತು ಎಂದು ಹೇಳುತ್ತಾ ಹಾರಿಕೆಯ ಉತ್ತರವನ್ನು ಕೊಟ್ಟ. ಆದರೆ ಮನಸ್ಸಿನಲ್ಲಿ ಆ ಸುಂದರ ಹುಡುಗಿಯು ಮಾಡಿದ ಉಪಕಾರವನ್ನು ಮರೆಯಲಿಲ್ಲ. ಅವಳ ಪರಿಚಯವಾದ ಮೇಲೆ ಒಂದಲ್ಲ ಒಂದು ವಿಧದಿಂದ ಅನುಕೂಲವಾಗುತ್ತಲೇ ಇತ್ತು. ಅವನಿಗೆ ತನ್ನ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವಾಗಿತ್ತು. ಅದಕ್ಕಾಗಿ ಮನೆಯಲ್ಲಿ ಒಂದು ದೇವತಾ ಕಾರ್ಯವನ್ನು ಇಟ್ಟುಕೊಂಡಿದ್ದ. ತನಗೆ ಗೊತ್ತಿರುವ ಎಲ್ಲ ಬಂಧು ಬಾಂಧವರನ್ನು ಆ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದ. ಹಾಗಾಗಿ ಆ ದಿನವಂತೂ 400ಕ್ಕೂ ಹೆಚ್ಚು ಮಂದಿ ಸೇರುವ ಸಾಧ್ಯತೆ ಇತ್ತು. ಮನೆಯ ಮುಂದುಗಡೆ ದೊಡ್ಡ ಚಪ್ಪರ ಹಾಕಿಸಿ ಊಟ ತಿಂಡಿಗೆ ವ್ಯವಸ್ಥೆ ಮಾಡಿದ್ದರಿಂದ ಎಷ್ಟು ಜನ ಬಂದರೂ ಆತಿಥ್ಯ ಕೊಡುವ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಕಾರ್ಯಕ್ರಮದ ಹಿಂದಿನ ದಿನ ಇದ್ದಕ್ಕಿದ್ದಂತೆ ಸುಂದರಿ ರೂಮಿನಲ್ಲಿ ಪ್ರತ್ಯಕ್ಷವಾದಳು. ಅವಳು ಹರೀಶನೊಂದಿಗೆ ಮಾತನಾಡುತ್ತಾ, ಪ್ರಿಯಕರ, ಖಂಡಿತ ಕಾರ್ಯಕ್ರಮವನ್ನು ಈ ಸ್ಥಳದಲ್ಲಿ ಮಾಡಬೇಡ. ನಾಳೆಯ ದಿನ ಗುಡುಗು ಸಿಡಿಲಿಂದ ಕೂಡಿದ ಭಾರೀ ಮಳೆ ಗಾಳಿ ಬರುತ್ತದೆ. ನಿನ್ನ ಜಮೀನಿನ ಪಕ್ಕದಲ್ಲಿರುವ ಹೊಳೆಯಲ್ಲಿ ನೀರು ತುಂಬಿ ಪ್ರವಾಹ ಬಂದು ನಿನ್ನ ತೋಟ ಮನೆ ಎಲ್ಲ ಮುಳುಗಿ ಹೋಗುತ್ತದೆ. ಆದರೆ ಹರೀಶ್ ಅದನ್ನು ತುಂಬ ಹಗುರವಾಗಿ ತೆಗೆದುಕೊಂಡ. ಅದು ಮಾರ್ಚ್ ಏಪ್ರಿಲ್ ತಿಂಗಳ ಅವಧಿ. ಆಕಾಶದಲ್ಲಿ ಹುಡುಕಿದರೂ ಒಂದು ತುಣುಕು ಮೋಡ ಕಾಣುತ್ತಿಲ್ಲ. ಅಂತಹದರಲ್ಲಿ ಗುಡುಗು ಸಿಡಿಲಿಂದ ಕೂಡಿದ ಮಳೆ ಗಾಳಿ ಬರಲು ಹೇಗೆ ತಾನೇ ಸಾಧ್ಯ? ಈ ಸುಂದರಿ ಏನನ್ನೋ ಹೇಳುತ್ತಿದ್ದಾಳೆ ಎಂದುಕೊಳ್ಳುತ್ತಾ ಅವಳ ಮಾತುಗಳನ್ನು ಅಸಡ್ಡೆ ಮಾಡಿದ. ಆದರೆ ರಾತ್ರಿ ಮತ್ತೊಮ್ಮೆ ಕಾಣಿಸಿಕೊಂಡವಳು, ನಾನು ಹೇಳುತ್ತಿರುವುದು 100ಕ್ಕೆ 100 ಸತ್ಯ. ನಿನಗೆ ಅರ್ಥವಾಗುವುದಿಲ್ಲವೇ? ನಾಳೆ ದಿನ ಖಂಡಿತ ಮಳೆ ಬರುತ್ತದೆ. ಬರುವ ಅತಿಥಿಗಳೆಲ್ಲರೂ ಅಪಾಯಕ್ಕೆ ಸಿಕ್ಕುತ್ತಾರೆ. ಕಾರ್ಯಕ್ರಮ ನಡೆಸುವ ಸ್ಥಳವನ್ನು ಬದಲಾಯಿಸು. ನಿಮ್ಮ ಮನೆಯ ಮೇಲ್ಭಾಗದಲ್ಲಿರುವ ದೇವಸ್ಥಾನದಲ್ಲಿ ನಡೆಸಲು ವ್ಯವಸ್ಥೆ ಮಾಡು ಎಂದು ಒತ್ತಾಯ ಮಾಡಿದಳು. ಇದುವರೆಗೂ ಅವಳಿಂದ ಯಾವ ರೀತಿಯ ತೊಂದರೆಯೂ ಆಗಿಲ್ಲ. ಅವಳು ಹೇಳಿದ ವಿಷಯಗಳೆಲ್ಲವೂ ನಿಜವಾಗಿದೆ. ಅವಳ ಪರಿಚಯವಾದ ಮೇಲೆ ತಾನು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ. ತನ್ನನ್ನು ಅನೇಕ ಬಾರಿ ಅಪಾಯದಿಂದ ಕಾಪಾಡಿದ್ದಾಳೆ. ಹಾಗಾಗಿ ಅವಳ ಮಾತುಗಳನ್ನು ತೆಗೆದುಹಾಕುವುದು ಸರಿಯಲ್ಲ ಎಂದು ತೀರ್ಮಾನಿಸಿದ ಅವನು ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ ವರ್ಗಾಯಿಸಿದ.
ಮಾರನೇ ದಿನ ಎಂದಿನಂತೆ ದೇವತಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರಿತು. ನಂತರ ಮೊದಲನೇ ಪಂಕ್ತಿ ಊಟಕ್ಕೆ ಸುಮಾರು 300ಕ್ಕೂ ಹೆಚ್ಚು ಜನ ಭೋಜನ ಶಾಲೆಯಲ್ಲಿ ಕುಳಿತಿದ್ದರು. ಅವರೆಲ್ಲರೂ ಸಂತೋಷದಿಂದ ಭೋಜನ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕರಿ ಮೋಡಗಳು ಏರಿ ಬಂದವು. ಅವರೆಲ್ಲರೂ ನೋಡುತ್ತಿದ್ದಂತೆ ಗುಡುಗು ಸಿಡಿಲಿನಿಂದ ಕೂಡಿದ ಭಾರೀ ಮಳೆ ಜೋರಾಗಿ ಸುರಿಯತೊಡಗಿತು. ಅವಳು ಹೇಳಿದಂತೆ ಜಮೀನಿನ ಪಕ್ಕದಲ್ಲಿರುವ ನದಿಯಲ್ಲಿ ನೀರಿನ ಮಟ್ಟ ಮೇಲಕ್ಕೆ ಏರುತ್ತಾ ಏರುತ್ತಾ ಮನೆಯನ್ನು ಕೊಚ್ಚಿಕೊಂಡು ಹೋಯಿತು. ಇವರೇನಾದರೂ ಅಲ್ಲೇ ಕಾರ್ಯಕ್ರಮ ನಡೆಸಿದರೆ ಸಾಕಷ್ಟು ಜನ ಆ ಪ್ರವಾಹಕ್ಕೆ ಬಲಿಯಾಗುತ್ತಿದ್ದರು. ಹರೀಶನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದರಿಂದ ಆಗಬಹುದಾದ ಅಪಾಯದಿಂದ ಎಲ್ಲರನ್ನೂ ಕಾಪಾಡಿದ್ದ. ಅಲ್ಲಿಗೆ ಆಗಮಿಸಿದ ಬಂಧು ಮಿತ್ರರೆಲ್ಲರೂ ಅವನ ಸಮಯೋಚಿತ ಕಾರ್ಯವನ್ನು ಮನಸಾರೆ ಶ್ಲಾಘಿಸಿದರು. ಆದರೆ ಹರೀಶನು ಮನಸ್ಸಿನಲ್ಲಿ ಪ್ರಶಂಸೆ ಸಲ್ಲಬೇಕಾದದ್ದು ನನಗಲ್ಲ, ಆ ಸಲಹೆ ಕೊಟ್ಟ ನನ್ನ ಸುಂದರಿಗೆ ಅಂದುಕೊಂಡು ಅವಳಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದ. ಮುಂದಿನ ದಿನಗಳಲ್ಲಿ ಆ ಸುಂದರಿ ಹಾಗೂ ಹಿತೈಷಿ ಮತ್ತೆ ಮತ್ತೆ ಇವನಿಗೆ ಕಾಣಿಸಿಕೊಳ್ಳಲಿಲ್ಲ. ವರ್ಷಕ್ಕೊಮ್ಮೆಯೋ 2 ವರ್ಷಗಳಿಗೊಮ್ಮೆಯೋ ಗೋಚರಿಸುತ್ತಿದ್ದಳು. ಹಾಗೆ ಗೋಚರಿಸಿದಾಗಲೆಲ್ಲ ಸೂಕ್ತ ಸಲಹೆ ಸರಕಾರವನ್ನು ಕೊಡುತ್ತಾ ಹರೀಶನ ನೆಮ್ಮದಿಯನ್ನು ಹಾರೈಸಿ ಹೋಗುತ್ತಿದ್ದಳು. ಕಾಲ ಕಳೆದಂತೆ ಹರೀಶನ ಕುಟುಂಬ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿ ವಂಶಪಾರಂಪರ್ಯವಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಚೆನ್ನಾಗಿ ಬದುಕಿ ಬಾಳಿದರು.